ಮೂರ್ನಾಲ್ಕು ತಿಂಗಳಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತಿದೆ. ಇವತ್ತಾನೇ ಮುಖ್ಯಮಂತ್ರಿಗಳ ಬೆಂಬಲಿಗರು ಅಂತ ಹೇಳ್ಕೊಂಡಿರಂತ ಅನೇಕ ಮಂತ್ರಿಗಳು ಒಂದ್ ಕಡೆ ಸಭೆ ಸೇರಿ ಅನೇಕ ಚರ್ಚೆಗಳು ಮಾಡಿದ್ದಾರೆ. ಮತ್ತೊಂದು ಕಡೆ ಮಂತ್ರಿಮಂಡಲ ವಿಸ್ತರಣೆ ಆಗುತ್ತೆ ಅಂತ ಹೇಳಿ ಅನೇಕ ಶಾಸಕರು ದೆಹಲಿ ಹೋಗಿದ್ದಾರೆ. ಮೊನ್ನೆ DK ಶಿವಕುಮಾರ್ ಅವರು ಇದಕ್ಕೆ ಯಾರು ಬೇಕಾದ್ರೂ ದಿಲ್ಲಿ ಹೋಗ್ಲಿ, ಬೇಕಾದಂತ ಹೇಳಿಕೆ ಕೊಡೋದಕ್ಕೆ ಯಾವುದು ಅವಕಾಶ ಕೊಡಲ್ಲ, ಅವ್ರ ಬಗ್ಗೆ ಶಿಸ್ತಿನ ಕ್ರಮ ತಗೋಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ರೀತಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಗುಂಪು ನಿರೀಕ್ಷೆ ಮೀರಿ ಶಿಸ್ತಿಗೆ ಬೆಲೆನೇ ಕೊಡದೇ ರೀತಿ ಪ್ರಯತ್ನ ನಡೆಸ್ತಾ ಇದ್ದಾರೆ. 3-4 ತಿಂಗಳಲ್ಲಿ ಅದು ಸ್ಫೋಟಕ ಆಗುತ್ತೆ, ಬಹಿರಂಗ ಆಗುತ್ತೆ. ರಾಜ್ಯದ ರಾಜಕಾರಣ ಸಾಕಷ್ಟು ಬದಲಾವಣೆ ಆಗದಿದೆ. ಈ ಮಧ್ಯೆ ದಾವಣಗೆರೆ ಉಪಚುನಾವಣಾ ಸಂದರ್ಭದಲ್ಲಿ ನೇರವಾಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಅನೇಕ ಕಾಂಗ್ರೆಸ್ ನಾಯಕರು ಕೆಲಸ ಮಾಡಿದ್ದಾರೆ ಅನ್ನಂತ ಬಹಿರಂಗ ಹೇಳಿಕೆ ಪತ್ರಗಳು ಕೇಂದ್ರ ನಾಯಕರಿಗೆ ಹೋಗಿರುವಂತ ಸಂದರ್ಭದಲ್ಲಿ ಕೆಲವು ಕಾಂಗ್ರೆಸ್ ನಾಯಕರನ್ನ ಪಕ್ಷದಿಂದ ಕಿತ್ತಾಕಿದ್ದಾರೆ. ಮುಸ್ಲಿಂ ನಾಯಕರನ್ನ ಆ ಮುಸ್ಲಿಂ ನಾಯಕರನ್ನು ಕಿತ್ತಾಕಿದ್ದ ಸಂದರ್ಭದಲ್ಲಿ ಮುಸ್ಲಿಂ ಧರ್ಮದ ಅನೇಕ ಗುರುಗಳು ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾರ್ಯಾರನ್ನ ಕಿತ್ತಾಕಿದ್ರೆ ಅವ್ರನ್ನ ತಕ್ಷಣ ವಾಪಸ್ ತಗೋಬೇಕು, ಇಲ್ಲ ಅಂತಂದ್ರೆ ಮುಂದಿನ ಚುನಾವಣೆಯಲ್ಲಿ ಯಾವ ರೀತಿ ಉತ್ತರ ಪ್ರದೇಶ ಬೇರೆ ಬೇರೆ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗಿದೆಯೋ ಆ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಆಗತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದ್ರೆ ಅದಕ್ಕೆ ಒಬ್ಬ ಕಾಂಗ್ರೆಸ್ ನಾಯಕರು ಕೂಡ ಮುಸ್ಲಿಂ ನಾಯಕರು, ಮುಸ್ಲಿಮರ ಧರ್ಮಗಳು ಈ ರೀತಿ ಹೇಳಿಕೆ ಕೊಟ್ಟಿರೋದನ್ನ ಕೇಂದ್ರದ ನಾಯಕರು ಯಾರು ಇದನ್ನು ಖಂಡನೆ ಮಾಡಿಲ್ಲ. ನಾನು ಸೀಮಿತವಾಗಿ ಮುಸ್ಲಿಂ ನಾಯಕರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಉತ್ತರ ಪ್ರದೇಶ ಬೇರೆ ಬೇರೆ ಕಡೆ ನೀವು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದು, ನಿಮ್ಮನ್ನ ಲೆಕ್ಕನೇ ಇಟ್ಕೊಂಡೇನೆ ಅಲ್ಲೆಲ್ಲ ಕೂಡ ಹಿಂದುತ್ವವಾದಿಗಳು ಗೆದ್ದಿದ್ದಾರೆ. ಅದನ್ನು ನೀವು ನೆನ್ಪಿಟ್ಕೋಬೇಕು. ಮುಸಲ್ಮಾನರು ಬಿಜೆಪಿ ಬಿಟ್ಟು ಎಲ್ಲ ಪಾರ್ಟಿಗೂ ಬೆಂಬಲ ಕೊಟ್ಟಿದ್ದಾರೆ. ಹೌದು. ಮತ್ತೆ ಅನೇಕ ಕಡೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅವಸಾನದ ಹತ್ತ ಹೋಗ್ತಾ ಇದೆ. ದಿನ 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 ಒಂದೆರಡು ರಾಜ್ಯದಲ್ಲಿ ಹಾಗೂ ಇದು ಕುಟು ಅಂತ ಜೀವ ಇಟ್ಕೊಂಡಿದೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ನಾಯಕರು ಮುಸಲ್ಮಾನರು ಕಾಂಗ್ರೆಸ್ಸಿನ ವಿರುದ್ಧ ಕೆಲಸ ಮಾಡಿದ್ದಾರೆ, ಅವ್ರ ಬಗ್ಗೆ ಶಿಸ್ತು ಕ್ರಮ ತಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆ ಮುಸಲ್ಮಾನರು ಯಾರ ಮೇಲೆ ಶಿಸ್ತು ಕ್ರಮ ತಗೊಂಡಿದ್ರು ಜಬ್ಬಾರ್ ಅವರೆಲ್ಲ ಹೇಳಿಕೆ ಕೊಡ್ತಾರೆ. ಮುಸಲ್ಮಾನರ ಮೇಲೆ ಯಾಕೆ ನೀವು ಶಿಸ್ತು ಕ್ರಮ? ಹಿಂದೆ ಶಾಮನೂರ್ ಶಿವಶಂಕರಪ್ಪನವ್ರು ನೇರವಾಗಿ ಶಿವಮೊಗ್ಗದಲ್ಲಿ ಹೋಗಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಗೆಲ್ಲಿಸಿ ಏನಂತ ಮಾತನ್ನು ಹೇಳಿದ್ದಾರೆ. ಅವಾಗ ಅವ್ರ ಮೇಲೆ ಶಿಸ್ತಿನ ಕ್ರಮ ಯಾಕಿಲ್ಲ? ಎಲ್ಲ ಉದಾಹರಣೆಗಳು ನಾನು ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ, 4ನೇ ತಾರೀಕು ಈ ಉಪಚುನಾವಣೆಗಳು ಮತ್ತು ಬೇರೆ ಬೇರೆ ರಾಜ್ಯದ ಚುನಾವಣಾ ಫಲಿತಾಂಶ ಬರೋದಿದೆ. ಅಲ್ಲಿಂದ ಕಾಂಗ್ರೆಸ್ ಪಕ್ಷದ
ರಾಜಕೀಯ ನಾಟಕ ಬಹಳ ಜೋರಾಗಿ ನಡೆಯುತ್ತೆ. ಕರ್ನಾಟಕ ರಾಜ್ಯದಲ್ಲಂತೂ ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನಾವು ಕಾಣಲಿದೆ. ನೋಡ್ಬೇಕು ಅದಕ್ಕೆ ಬದಲಾವಣೆ ಅಂತ ಯಾವ್ದು ಸ್ಪೆಸಿಫಿಕ್ ಇದೆ ಅಂತ ನಾನು ಹೇಳಕ್ ಬರಲ್ಲ. ಸಾಕಷ್ಟು ಕಾಂಗ್ರೆಸ್ ಇಡೀ ದೇಶದಲ್ಲಿ ಅವಸಾನದ ದಿಕ್ಕಲ್ಲಿ ಹೇಗೆ ಹೋಗಿದೆಯೋ ಕರ್ನಾಟಕ ರಾಜ್ಯದಲ್ಲಿ ಆ ದಿಕ್ಕಲ್ಲಿ ಹೋಗುತ್ತೆ. ಸಿಎಂ ಬದಲಾವಣೆ ಗೊತ್ತಿಲ್ಲ. ಇನ್ನು ನಮ್ಮ ಕರ್ನಾಟಕ ರಾಜ್ಯದ ಹಿರಿಯ ರಾಜಕಾರಣಿಗಳು ಎಐಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ದಿನೇ ದಿನೇ ಅವ್ರು ಕೊಡ್ತಾ ಇರುವಂತ ಹೇಳಿಕೆಗಳು ಬಹಳ ಹಾಸ್ಯಾಸ್ಪದ ರೂಪದಲ್ಲಿ ಆಗ್ತಾ ಇದೆ. RSS ಬಗ್ಗೆ ವಿಷಸರ್ಪ ಇದನ್ನು ಕೊಲ್ರಿ ಎಂದರು. ನರೇಂದ್ರ ಮೋದಿ ಅವ್ರ ಬಗ್ಗೆ ಭಯೋತ್ಪಾದಕ ಅನ್ನಂತ ಪದಗಳು ಬಳಸ್ತಾ ಇದ್ದಾರೆ. ನಿಜಕ್ಕೂ ಅವರೊಬ್ಬ ಸಜ್ಜನ ರಾಜಕಾರಣಿ ಅನ್ನಂತ ಮಾತು ನಾನಂತೂ ನಂಬಿದ್ದೆ. ಈಗಲಾದ್ರೂ ಕೂಡ ನಾನು ಅವ್ರಿಗೆ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ನಿಮಗೆ ಚುನಾವಣಾ ಆಯೋಗದಿಂದ ನಿಮಗೆ ನೋಟಿಸ್ ಬಂದಿದೆ. AICC ಅಧ್ಯಕ್ಷರಾಗಿ ಚುನಾವಣಾ ಆಯೋಗದಿಂದ ನಿಮಗೆ ನೋಟಿಸ್ ಬಂದಿರುವಂತ ಸಂದರ್ಭದಲ್ಲಿ ಒಬ್ಬ ಆದರ್ಶ ರಾಜಕಾರಣಿಯಾಗಿ ನೀವು ನಿಮ್ಮ ನಡವಳಿಕೆ ಇರಬೇಕಾಗಿತ್ತು. ನಿಮ್ಮನ್ನು ನೋಡಿ ಇಡೀ ದೇಶದ ಯುವಕರು ರಾಜಕಾರಣ ಕಲಿತಾ ಇದ್ದಾರೆ. ಈಗಲಾದರೂ ಕೂಡ ಚುನಾವಣಾ ಆಯೋಗ ನೋಟಿಸ್ ಕೊಟ್ಟಿರುವಂತ ಸಂದರ್ಭದಲ್ಲಿ ಯಾಕಂದ್ರೆ ನರೇಂದ್ರ ಮೋದಿ ಜನಪ್ರಿಯತೆಯಲ್ಲಿ ಇವತ್ತು ಇಡೀ ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿ ಇದ್ದಾರೆ. ಅವ್ರ ಬಗ್ಗೆ ನೀವು ಕೊಟ್ಟಿರಂತ ಕೀಳು ಮಟ್ಟದ ಟೀಕೆ, ಭಯೋತ್ಪಾದಕ ಅನ್ನಂತ ಟೀಕೆನ ಇಡೀ ದೇಶ ಯಾರು ಒಪ್ಪಲ್ಲ. ಹಾಗಾಗಿ ತಕ್ಷಣ ಈ ದೇಶದ ಕ್ಷಮೆ ಕೇಳಬೇಕು. ಕೇವಲ ನರೇಂದ್ರ ಮೋದಿ ಅವ್ರ ಕ್ಷಮೆ ಕೇಳೋದಲ್ಲ, ಈ ದೇಶದ ಕ್ಷಮೆ ಕೇಳಿ ಸ್ವಲ್ಪ ಸಜ್ಜನ ರಾಜಕಾರಣಿ ನಾನು ಮಾಡಿದ ತಪ್ಪಾಗಿದ್ದು ಅಂತ ಹೇಳಿಕೆ ಕೊಟ್ರೆ ದೊಡ್ಡವರಾಗ್ತೀರಿ. ಬೇರೆ ಬೇರೆ ಯುವ ರಾಜಕಾರಣಿಗಳಿಗೆ ಒಂದು ಮಾದರಿ ಆಗ್ತೀರಿ ಅಂತ ನನ್ನ ಭಾವನೆ ಇದೆ. ಈ ದಿಕ್ಕಿನಲ್ಲಿ ಅವರು ದೇಶದ ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡ್ತಾರೆ. ಈ ದೇಶಕ್ಕೆ ಸ್ವತಂತ್ರ ಬಂದಾಗಿದ್ದ ಅತಿ ಹೆಚ್ಚು ವರ್ಷ ಕಾಂಗ್ರೆಸ್ ಆಡಳಿತ ನಡೆಸಿತು. ಮಹಿಳಾ ಮೀಸಲಾತಿ ಬಗ್ಗೆ ಅವರ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲೂ ಬೆಂಬಲ ಕೊಡಲಿಲ್ಲ. ಮೋದಿ ಸರ್ಕಾರ ಅದನ್ನು ತರಬೇಕು ಅಂತ ಹೊರಟಾಗಲೂ ಕೂಡ ಅದನ್ನು ವಿರೋಧ ಮಾಡಿದ್ರು. ಇದು ಇಡೀ ದೇಶದ ಮಹಿಳಾ ಕುಲಕ್ಕೆ ಮಾಡಿದಂತ ಒಂದು ಅಪಮಾನ. ಮೇಲ್ನೋಟಕ್ಕೆ ಮಹಿಳೆಯರ ಮೀಸಲಾತಿ ಬೇಕು, ಮಹಿಳೆಯರ ಮೀಸಲಾತಿ ಬೇಕು ಅನ್ನಂತ ಮಾತು ಹೇಳುದು, ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ಆ ಬಿಲ್ ಅನ್ನು ವಿರೋಧ ಮಾಡುದು. ಇದು ಖಂಡಿತ ಇದು ಒಳ್ಳೆ ಲಕ್ಷಣ ಅಲ್ಲ. ಇಡೀ ದೇಶ ಸಂತೋಷ ಪಡ್ತಾ ಇತ್ತು ಮಹಿಳಾ ಮೀಸಲಾತಿ ಆಗತ್ತೆ. ಇಂಥ ಸಂದರ್ಭದಲ್ಲಿ ಆ ಬಿಲ್ ಬಿಡಿಸಿದ್ದು ನಿಜಕ್ಕೂ ದೊಡ್ಡ ಖಂಡನೀಯ. ಆದಷ್ಟು ಬೇಗ ವಿರೋಧ ಪಕ್ಷ ಆಗಿರುವಂತಹ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಅವರೆಲ್ಲ ಪಕ್ಷದ ಬೇರೆ ಬೇರೆ ಪಕ್ಷದ ವಿರೋಧ ಪಕ್ಷದ ಜೊತೆ ಮಾತುಕತೆ ನಡೆಸಿ ಮತ್ತೊಮ್ಮೆ ಆ ಬಿಲ್ ಅನ್ನ ತರುವಂತ ಪ್ರಯತ್ನ ನಡೆಸಿ ಗೆಲ್ಲಿಸಬೇಕು. ಮಹಿಳೆಯರಿಗೆ ಅವ್ರ ಹಕ್ಕನ್ನು ಅವ್ರಿಗೆ ಕೊಡಬೇಕು ಅಂತ ಒತ್ತಾಯ ಸಂದರ್ಭದಲ್ಲಿ ನಾನು ಮಾಡ್ತೇನೆ. ಒತ್ತೇನೆ ಪಕ್ಷದಲ್ಲಿ ಕೆಲಸ ಮಾಡಿದ್ವಿ, ಕಟ್ಟಿದ್ದೀವಿ, ಪಕ್ಷದಲ್ಲಿ ಶುದ್ಧೀಕರಣ ಆಗ್ಬೇಕು ಅನ್ನೋ ಕಾರಣಕ್ಕೆ ಹೊರಗಡೆನೂ ಬಂದಿದ್ದೀನಿ. ನೋಡ ಪಕ್ಷದ ಶುದ್ಧೀಕರಣ ಆಗ ದಿಕ್ಕಲ್ಲಿ ಏನೇ ನಡೆಯುತ್ತೆ ಅಂತ ನೋಡಿಕೊಂಡು ನಾನು ಅದಕ್ಕೆ ಸ್ವಾಗತ. ಅವ್ರಿಗೇನಾದ್ರು ಕೂಡ ನನ್ನನ್ನು ಕರೆದು ಬರಬೇಕು ಅನ್ನಂತ ಅಪೇಕ್ಷೆ ವ್ಯಕ್ತಪಡಿದ್ರೆ ಆಗ ನಮ್ಮ ಸ್ನೇಹಿತರ ಜೊತೆ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೋತೀವಿ. ಹಿಂದುತ್ವಕ್ಕೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಇವತ್ತು ಬೆಲೆ ಇಲ್ಲ. ಜಾತೀಯತೆ ವಿಚಾರಕ್ಕೆ ಹೆಚ್ಚಿನ ಬೆಂಬಲ ಇದೆ. ಅದೇ ಕಾರಣಕ್ಕೆ ಸಾಮೂಹಿಕ ನೇತೃತ್ವಕ್ಕೆ ಬೆಲೆ ಇಲ್ಲ.
ಈ ಎಲ್ಲ ವಿಚಾರಕ್ಕೆ ಗಮನಿಸಿ ಕುಟುಂಬ ರಾಜಕಾರಣಕ್ಕೆ ಬೆಂಬಲ ಇದೆ. ಇದೇ ಕಾರಣಕ್ಕೆ ತಾನೇ ನಾನು ಹೊರಗೆ ಬಂದಿರೋದು. ಯಾಕೆ ಅಲ್ಲಿ ಹಿಂದುತ್ವಕ್ಕೆ ಬೆಲೆ ಇಲ್ಲ, ಯಾಕೆ ಜಾತಿ ರಾಜಕಾರಣಕ್ಕೆ ಬೆಲೆ ಇದೆ, ನನಗೆ ಈ ಪ್ರಶ್ನೆ ಕೇಳಿದ್ರೆ ಅದನ್ನ ವಿರೋಧ ಮಾಡ್ಕೊಂಡೆ ಹೊರಗೆ ಬಂದಿರೋ ನಾನು. ಶುದ್ಧೀಕರಣ ಅದು ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ಹೊರಗಿರೋದು ನಾನು. ನೋಡೋಣ ಅದು ಯಾವಾಗ ಆಗುತ್ತೋ ಅವಾಗ ನೋಡೋಣ. ನಾನ್ ಭಾರತೀಯ ಜನತಾ ಪಾರ್ಟಿ ಕೊನೆ ಉಸಿರಿರೋ ತನಕ ಬಿಜೆಪಿ ಸಾಯೋದು. ಬಿಜೆಪಿ ಬಿಟ್ಟು ಯಾವ ಪಾರ್ಟಿಗೂ ಹೋಗಲ್ಲ. ಶುದ್ಧೀಕರಣ ಆಗ್ಬೇಕು ಅಂತ ಕಾಯ್ತಾ ಇದ್ದೀನಿ. ಶುದ್ಧೀಕರಣ ಆದ್ರೆ ಬಿಜೆಪಿಗೆ ಹೋಗ್ತೀನಿ. ಕೊನೆ ಉಸಿರಿರೋ ತನಕ ಬಿಜೆಪಿನೇ.